ಮಾಡ್ತಾ ಇದ್ದಿದ್ದು. ಓಕೆ, ಅವರು OLX, FB, ಫೇಸ್ಬುಕ್ ಇಲ್ಲೆಲ್ಲ ಆಡ್ಸ್ ಬಿಟ್ಟಿದ್ರು. ಓಕೆ, ನೋ ಬ್ರೋಕರ್ ಎಲ್ಲ ಕಡೆ ಆಡ್ಸ್ ಬಿಟ್ಟಿದ್ರು. ದಟ್ ಅಂಡರ್ ಲೀಸ್ ನಾವೆಲ್ಲ ಲೀಸ್ಗೆ ಹುಡುಕ್ತಾ ಇದ್ದಿದ್ದು. ಓಕೆ, 3 years ಕಾಂಟ್ರಾಕ್ಟ್, 2 years ಕಾಂಟ್ರಾಕ್ಟ್, ಆ ಥರ. ಕಂಪ್ನಿ ಕಟ್ಟಿನ ಹೋಮ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪ್ನಿ ಇದೆ. ಅಂಡರ್ ಅಲ್ಲಿ ಇಷ್ಟು ಮನೆಗಳು ಲೀಸ್ಗಿದೆ ಅಂತ. ಸೊ ಅವ್ರದ್ದು ಏನು ಕಾನ್ಸೆಪ್ಟ್ ಅಂದ್ರೆ ಬೇರೆ ಓನರ್ಸ್ ಇಂದ ಡೈರೆಕ್ಟ್ ಆಗಿ ಅವ್ರ ರೆಂಟ್ಗೆ ಮನೇನ ತಗೊಂಡು ನಮಗೆ ಸಬ್ಲೀಸ್ ಮಾಡ್ತಾರೆ. ಓಕೆ, ಅವ್ರಿಗೆ ರೆಂಟ್ ಪೇ ಮಾಡೋ ತರ ಓನರ್ಸ್ಗಳಿಗೆ ನಮಗೆ ಲೀಸ್ ಅಮೌಂಟ್ ತಗೊಂಡು ನಮಗೆ 3 ವರ್ಷ ಕಾಂಟ್ರಾಕ್ಟ್, 2 years ಕಾಂಟ್ರಾಕ್ಟ್ ಅಂತ ಕೊಡೋ ತರ. ಸೊ ಇವಾಗ ಏನಾಗಿದೆ, 2 years ಇಂದ ಸ್ವಲ್ಪ ಜನ ಎಲ್ಲ ಕರೆಕ್ಟ್ ಆಗಿ ಕೊಟ್ಕೊಂಡು ಮಾಡ್ಕೊ ಬಂದಿದ್ದಾರೆ. ಇವಾಗ ಸಡನ್ ಆಗಿ ಓನರ್ಸ್ಗೆ ಲಾಸ್ಟ್ 6 months ಇಂದ ರೆಂಟ್ ಹೋಗಿಲ್ಲ. ಓಕೆ, ಬಟ್ ಓನರ್ಸ್ ಅಗ್ರಿಮೆಂಟ್ ಅಲ್ಲೂ ಇದೆ ದಟ್ ಈ ತರ ರೆಂಟ್ ತಗೊಂಡಿದ್ವಿ ಮತ್ತೆ ಸಿಬ್ಲೀಸ್ ಕೊಡ್ತಾ ಇದೀವಿ ನಾವು ಬೇರೆಯವ್ರಿಗೆ ಅಂತ. ಸೊ ನಮ್ಮ ಇದ್ರಲ್ಲೂ ಇದೆ ದಟ್, ಬಟ್ ನಮಗೂ ಓನರ್ಗೂ ಕಮ್ಯುನಿಕೇಶನ್ ಇಟ್ಟಿಲ್ಲ ಅವರು. ಮತ್ತೆ ನಾವು ಓನರ್ ಕಮ್ಯುನಿಕೇಟ್ ಮಾಡೋಂಗಿಲ್ಲ. ಇವ್ರದ್ದು ಎಲ್ಲ ಕಂಪ್ನಿ ಜೊತೆಗೆ, ನಾವು ಲೀಸ್ ಟೆನೆನ್ಸ್ ಕಂಪ್ನಿ ಜೊತೆ ಡೈರೆಕ್ಟ್ ಆಗಿ, ಓನರ್ಸ್ ಕಂಪ್ನಿ ಜೊತೆಗೆ ಡೈರೆಕ್ಟ್ ಆಗಿ. ಸೊ ಅದು ಅಗ್ರಿಮೆಂಟ್ ಅಲ್ಲಿ ಪ್ರಕಾರ ನಾವು ಕಾಂಟ್ಯಾಕ್ಟ್ ಮಾಡೋಂಗಿಲ್ಲ ರೆಂಟ್ ಓನರ್ ಆಕ್ಚುಯಲ್ ಓನರ್ಸ್ ಜೊತೆಗೆ. ಸೊ ಇಷ್ಟೆಲ್ಲ ಆಯ್ತು. ಇವಾಗ ಲಾಸ್ಟ್ 6 months ಇಂದ ಅವ್ನು ರೆಂಟ್ ಕೊಟ್ಟಿಲ್ಲ ಓನರ್ಗೆ. ಸೊ ಅದೇ ಇವಾಗ ಲಾಸ್ಟ್ 6 months ಇಂದ ರೆಂಟ್ ಹೋಗದೆ ಇರೋದಕ್ಕೆ ನಮಗೆ ಓನರ್ಸ್ ಪ್ರೆಷರೈಸ್ ಮಾಡ್ತಿದ್ದಾರೆ ವೆಕೇಟ್ ಮಾಡಿ ಅಂತ ಅನ್ಬಿಟ್ಟು. ಓಕೆ, ಬಟ್ ನಮಗೆ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಆಗಿರೋದು ವಿವೇಕ್ ಕೇಶವನ್ ಜೊತೆ, ಕಟ್ಟಿನ ಹೋಮ್ಸ್ ಜೊತೆ. ಓಕೆನಾ? ಸೊ ಅವ್ರು ನಮಗೆ ದುಡ್ಡು ಕೊಡ್ಲಿ ವಾಪಸ್ಸು, ನಾವು ವೆಕೇಟ್ ಮಾಡ್ತೀನಿ ವಿತಿನ್ 24 hours ನಾವು ವೆಕೇಟ್ ಮಾಡ್ತೀವಿ ಅಂತ ನಾವು ಹೇಳ್ತಾ ಇದೀವಿ. ಓಕೆ, ಬಟ್ ಓನರ್ಸ್ಗೂ ಅವರು ಇಲ್ಲಿ ಇನ್ನೊಸೆನ್ಸ್ ಅವರು ಕೊಟ್ಟಿದ್ದಾರೆ ಅವ್ರ ಮನೇನ, ಅವ್ರಿಗೂ ರೆಂಟ್ ಬಂದಿಲ್ಲ. ಈ ಕಡೆ ಅವರು ಸಫರ್ ಆಗ್ತಾ ಇದ್ದಾರೆ, ನಾವು ಸಫರ್ ಆಗ್ತಾ ಇದೀವಿ. ಸೊ ಇವಾಗ ಓವರ್ ಆಲ್ ಇದೆಲ್ಲ ಏನು ಅಂದ್ರೆ ಅವ್ರ ಮೇಲೆ ಆಕ್ಷನ್ಸ್ ತಗೋಬೇಕು, ಕಠಿಣವಾದ ಕ್ರಮ ತಗೊಂಡು ಒಂದು FIR ಮಾಡಬೇಕು. 60 ಕೋಟಿ ಮಿನಿಮಮ್, ಸಮ್ 50 crore ಅಂದ್ರೆ ನಮ್ಗೆ ಗೊತ್ತಿಲ್ಲ ಬೇರೆ ಎಲ್ಲೆಲ್ಲಿ ಅಂತ. 50+ crore, 19 ಲಕ್ಷ ಸರ್ ನಮ್ದು ಒಬ್ಬೊಬ್ರದ್ದು. ಆವರೇಜ್ ಎಲ್ಲದು 20 ಇಂದ ಶುರುವಾಗುತ್ತೆ, 20 lakh ಇಂದ. ಕೆಲವೊಬ್ರಿಗೆಲ್ಲ ಪ್ರೆಷರ್ ಶುರು ಆಗಿದೆ, ಬೇರೆಯವ್ರಿಗೆಲ್ಲ. ಈಗ ನಮ್ಗೆಲ್ಲ ನಮ್ಮ ಓನರ್ಸ್ ಎಲ್ಲ ಲೀಗಲಿ ಶುರು ಮಾಡಿದ್ದಾರೆ ಅಷ್ಟೇ. ಈಗ ನಿಮಗೆ ಕಟ್ಟಿರೋ ದುಡ್ಡು ಇಲ್ಲ, ಮನೇನೂ ಇಲ್ಲ. ಹೌದು, ಆ ತರ ಆಗಿದೆ. ಇವಾಗ ಮನೆ ಕಡೆಯಿಂದನೂ ನಮ್ ಪ್ರೆಷರ್ ಬರ್ತಿದೆ, ಓನರ್ ಕಡೆಯಿಂದ ವೆಕೇಟ್ ಮಾಡ್ಬೇಕು ಅಂತ ಅನ್ಬಿಟ್ಟು. ಪ್ಲಸ್ ಈ ಕಡೆ ಇವ್ರ ಕಡೆಯಿಂದ ದುಡ್ಡು ನಮಗ್ ಬರ್ತಾ ಇಲ್ಲ. ಪೊಲೀಸ್ ಅವ್ರನ್ನ ನಿಮ್ಗೆ ಏನಾಗಬೇಕಾಗಿದೆ ಸರ್? ಎಲ್ಲಾರು ಹೇಳ್ತಿರೋದು ಗ್ರೂಪ್ FIR ಆಗ್ಬೇಕು ಅಂತ, ಒಂದು ಗ್ರೂಪ್ FIR.